ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ ಮಾಡುವ ಸ್ವಾಮಿ. ಅವರ ರಾಜೀನಾಮೆ 307 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅವರಿಗೆ ಅರೆಸ್ಟ್ ಮಾಡ್ಬೇಕಂತ ನಾವು ಹೊಸ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದೇವೆ. ನಿಮ್ಮ ರಾಜೀನಾಮೆ ಪಡ್ಕೊಂಡು ನಾವೇನ್ ಮಾಡೋದು? ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡಿದ್ದೀರಾ ನೀವು, ಪೇಪರ್ ಲೀಕ್ ಮಾಡ್ಕೊಂಡು ಜೀವನ ಪೂರ್ತಿ ಐಷಾರಾಮಿ ಜೀವನ ನಡೆಸ್ತೀರಾ. ಆದ್ರೆ ಈ ಭವಿಷ್ಯದ ಭಾರತ ನಿರ್ಮಾಣದ ಕನಸನ್ನುತ್ತಿದಂತಹ 25 ವಿದ್ಯಾರ್ಥಿಗಳ ಭವಿಷ್ಯವನ್ನ ಏನು ಮೊಟಕುಗೊಳಿಸಿದಂತಹ ನೀವು ಕೊಲೆ ಆರೋಪಿಯಾಗಿದ್ದೀರಾ. ಇದು ಕೇವಲ ಆತ್ಮಹತ್ಯೆಗಳು ಮಾತ್ರ ಅಲ್ಲ, ಇದು ಇನ್ಸ್ಟಿಟ್ಯೂಷನಲ್ ಕೊಲೆ, ಈ ವ್ಯವಸ್ಥೆ ಮಾಡಿರುವಂತಹ ಕೊಲೆ. ಹಾಗಾಗಿ ನಮ್ಮ ಎರಡನೇ ಡಿಮ್ಯಾಂಡ್ ಏನಂದ್ರೆ ಕೊಲೆ ಆರೋಪದಲ್ಲಿ ಅವರನ್ನು ಅರೆಸ್ಟ್. ಮತ್ತೆ ಈಗ ಭಾಷಣ ಮಾಡೋರು ಬಹಳಷ್ಟು ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಕೇಳ್ತಾ ಇದ್ದೇನೆ, ನಾವು ಯಾರ ಹತ್ರ ನ್ಯಾಯ ಕೇಳ್ತಾ ಇದ್ದೇವೆ? ಯಾರ ಹತ್ರ ನ್ಯಾಯ ಕೇಳ್ತಾ ಇದ್ದೇವೆ? ಸರಿಯಾಗಿ 4 ದಿನ ಹೆಂಡತಿಯೊಂದಿಗೆ ಜೀವನ ನಡೆಸಲಿಕ್ಕೆ ಗೊತ್ತಿಲ್ಲದಂತಹ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರಗಳು ಏನಂತ ತಿಳಿಯದಂತಹ, ಮಕ್ಕಳೊಂದಿಗೆ ಯಾವ ರೀತಿ ಪ್ರೀತಿ ಮಮತೆ ಕಾರುಣ್ಯದಿಂದ ನಡ್ಕೊಳ್ಬೇಕೆಂಬಂತಹ ಕನಿಷ್ಠ ಸೌಜನ್ಯವೂ ಇಲ್ಲದಂತಹ ಈ ದೇಶದ ಘನವೆತ್ತ ಪ್ರಧಾನಮಂತ್ರಿ ಅವರ ಹತ್ರ ನಾವು ನ್ಯಾಯ ಕೇಳಿದ್ರೆ ನ್ಯಾಯ ಸಿಗುತ್ತಾ ಸ್ವಾಮಿ? ಖಂಡಿತ ನ್ಯಾಯ ಸಿಗಲ್ಲ. ಯಾಕೆಂದ್ರೆ ಅವರಿಗಿರುವಂತಹ ಹೃದಯ ಇದೆಯಲ್ಲ, ಅದು ಕಲ್ಲಿನ ಹೃದಯ, ತಾಯಿಯ ಹೃದಯ ಅಲ್ಲ. ಇಲ್ಲಿ ನಮ್ಮ ತಾಯಿಯಂದಿರು ಬಂದಿದ್ದಾರೆ, ಅವರಿಗೆ ಗೊತ್ತಿದೆ ಮಗು ಅತ್ರೆ ಆ ಮಗುವನ್ನ ಯಾವ ರೀತಿ ಲಾಲನೆ ಪೋಷಣೆ ಮಾಡಬೇಕು ಅಂತ ಹೇಳಿ ಆ ತಾಯಿಗೆ ಮಾತ್ರ ಗೊತ್ತಿರ್ತದೆ. ಇಂತಹ ಅವಿವೇಕಿ ಸರ್ಕಾರದಲ್ಲಿ ಕೂತಿರುವಂತಹ ಮಂತ್ರಿಗಳು, ಶಾಸಕರು ಮತ್ತು ಪ್ರಧಾನಮಂತ್ರಿಯವರಿಗೆ ಕಲ್ಲು ಹೃದಯ ಇದೆ. ಹಾಗಾಗಿ ಅವರಿಂದ ನ್ಯಾಯದ ನಿರೀಕ್ಷೆ ಬೇಡ. ಒಂದು ವೇಳೆ ಅವರಲ್ಲಿ ಹೃದಯ ಇದ್ದಿದ್ರೆ, ತಾಯಿ ಹೃದಯ ಇದ್ದಿದ್ರೆ, ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳ ಮೇಲೆ ಪ್ಯಾಲೆಟ್ ಗನ್ಗಳ ಮುಖಾಂತರ ಬುಲೆಟ್ ನ ಮಳೆ ಸುರಿಸ್ತಾ ಇರಲಿಲ್ಲ. ಇವತ್ತು ನಾವು ನ್ಯಾಚುರಲ್ ಆಗಿ ಪ್ರಕೃತಿಯ ಮಳೆಯಲ್ಲಿ ನೆನೀತಾ ಇದ್ದೇವೆ. ಕೆಲವು ಸಹೋದರರು ಬಟ್ಟೆ ಒದ್ದೆ ಆಗಿದೆ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ನೆನಪಿರಲಿ, ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಈ ಮಳೆಯೆಲ್ಲ ಸುರಿದಿದ್ದು ವ್ಯವಸ್ಥೆ ಪ್ಯಾಲೆಟ್ ಗನ್ನ ಮಳೆಯನ್ನು ಸುರಿಸಿದೆ, ಅಶ್ರುವಾಯುವನ್ನು ಸುರಿಸಿದೆ, ಲಾಠಿ ಚಾರ್ಜ್ ಅನ್ನು ಮಾಡಿದೆ. ಅವರ ನೋವು ನಾವು ಫೀಲ್ ಮಾಡಬೇಕಾದ್ರೆ ಇವತ್ತು ಮಳೆಯಲ್ಲಿ ನೆರೆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಮನೆಯಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಳ್ಬಹುದು. ಈ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ, ಸಂವಿಧಾನದ ಮೂಲ ಆಶಯ ಏನಂತ ಹೇಳಿದ್ರೆ ಸಮ ಸಮಾಜ ನಿರ್ಮಾಣ. ಯಾವುದೇ ವಿದ್ಯಾರ್ಥಿ ಆಗಿರಲಿ, ಯಾವುದೇ ಮಹಿಳೆ ಆಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಜಾತಿಯವನಾಗಿರಲಿ, ಅವನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ವ್ಯವಸ್ಥೆಯಿಂದ ಅವರನ್ನ ಗಮನಿಸುವಂತ ಪ್ರಯತ್ನಗಳು ನಡೆದಾಗ ಪ್ರತಿಯೊಬ್ಬ ಭಾರತೀಯನ ಅದರ ವಿರುದ್ಧ ಧ್ವನಿ ಎತ್ತುವುದು ನಮ್ಮ ಸಾಂವಿಧಾನಿಕ ಹಕ್ಕು, ನಮ್ಮ ಧಾರ್ಮಿಕ ಹಕ್ಕು. ಇದನ್ನ ಕಿತ್ಕೊಳ್ಳಿಕ್ಕೆ ನಾವು ಬಿಡೋದಿಲ್ಲ. ನೀವು ಇನ್ನೆಷ್ಟು ದಿನಗಳು ಕಳೆದ್ರೂ ಕೂಡ ಈ ವ್ಯವಸ್ಥೆ ಎಲ್ಲಿಯವರೆಗೆ ಆ ನೀಟ್ ಪರೀಕ್ಷಾರ್ಥಿಗಳಿಗೆ ನ್ಯಾಯವನ್ನು ಕೊಡೋದಿಲ್ವೋ, ಯಂಗ್ ಡೆಮೋಕ್ರಾಟ್ಸ್ ನ ಪ್ರತಿಯೊಂದು ಹೋರಾಟಕ್ಕೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತೆ. ಅದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ 7 ಬಾರಿ ಪೇಪರ್ ಲೀಕ್ ಆಗಿದೆ. 1, 2, 3, 4 ಅಲ್ಲ, 7 ಬಾರಿ ಪೇಪರ್ ಲೀಕ್ ಆಗಿದೆ. ಹಾಗಾದ್ರೆ ಮೊನ್ನೆ ನಾನು ನನ್ನ ಒಬ್ಬ ಸಹೋದರಿ ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಈ ರೀತಿಯಾದಂತಹ ಒಂದು ಪ್ಲೇ ಕಾರ್ಡ್ ಅನ್ನು ಹಿಡ್ಕೊಂಡು ಡಿಸ್ಪ್ಲೇ ಮಾಡ್ತಾ ಇದ್ಲು. ಅದರಲ್ಲಿದ್ದಂತ ವಿಚಾರ ಏನಂದ್ರೆ ನಾಚಿಕೆ ಆಗುತ್ತೆ ನರೇಂದ್ರ ಮೋದಿ ಅವರೇ. ಅದರಲ್ಲಿದ್ದಂತ ವಿಚಾರ ಏನ್ ಗೊತ್ತಾ? 7 ಬಾರಿ ಪೇಪರ್ ಲೀಕ್ ನೀವು ಮಾಡಿದಿರಲ್ಲ, ನಾನು ಪೀರಿಯಡ್ಸ್ ಆದಾಗ ಪ್ಯಾಂಪರ್ಸ್ ಅನ್ನ ಯೂಸ್ ಮಾಡ್ತೇನೆ, ಪ್ಯಾಡ್ ಅನ್ನ ಯೂಸ್ ಮಾಡ್ತೇನೆ, ಆ ಪ್ಯಾಡ್ ನಲ್ಲಿ 1 ಹನಿ ರಕ್ತವೂ ಕೂಡ ಲೀಕ್ ಆಗಲ್ಲ. ಅಂತ ಟೆಕ್ನಾಲಜಿ ಯುಗದಲ್ಲಿ 7 ಬಾರಿ ಪೇಪರ್ ಹೇಗೆ ಲೀಕ್ ಆಯ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನನ್ನ ಸಹೋದರಿ. ನಾಚಿಕೆ ಆಗ್ಬೇಕು. ನೀವು ಅಣ್ಣ ತಮ್ಮ ತಂಗಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಆ ಸಹೋದರಿಯ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. ಉತ್ತರ ಕೊಡ್ತಾ ಇಲ್ಲ ನೀವು. 12 ಗಂಟೆ ರಾತ್ರಿಗೆ ಬಂದು ಸೆಲ್ಫಿ ಲೈವ್ ವಿಡಿಯೋದಲ್ಲಿ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀರಾ ನೀವು. ಭಾಯ್ಯ ಬಹನೋ ಮರ್ತು ಬಿಟ್ಟಿದ್ದಾರೆ ಇವತ್ತು. ಭಾಯ್ಯ ಬಹನೋ ಇಲ್ಲ, ಈಗ ಡಿಯರ್ ಫ್ರೆಂಡ್ಸ್ ಅಂತ ಹೇಳಿ.
ಕನಿಷ್ಠ ಈ ದೇಶದಲ್ಲಿರುವಂತ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು 12 ಗಂಟೆಗಾದ್ರೂ ಜ್ಞಾನೋದಯ ಆಗಿದೆಯಲ್ಲ. ಯಾಕಂದ್ರೆ ಮನೆಯಲ್ಲಿ ಹೆಂಡತಿ ಇಲ್ಲ, ಹೆಂಡತಿ ಹೇಳಿಸಿ ಲೈವ್ ವಿಡಿಯೋ ಮಾಡ್ಲಿಕ್ಕೆ ಹೇಳಿಲ್ಲ, ಜ್ಞಾನೋದಯ ಆಗಿದೆ. ಇನ್ನೇನು ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯನ್ನು ಘೋಷಿಸ್ತಾರೆ ಅಂತ ಕಾಯ್ತಾ ಇದ್ರು. ರಾಜೀನಾಮೆ ಘೋಷಿಸ್ಲಿಲ್ಲ. ಮತ್ತೊಂದು ಭಾಷಣ. ಯಾವ ಭಾಷಣ? 14 ವರ್ಷದ ಮುಂಚೆ ಕೊಟ್ಟಂತ ಭಾಷಣದ ರೀತಿಯಲ್ಲೇ ನನಗೆ ನೀವು ಅಧಿಕಾರಕ್ಕೆ ತಂದ್ರೆ ವಿದೇಶದಲ್ಲಿರುವಂತಹ 100 ಕೋಟಿ ಕಪ್ಪು ಹಣ ತಂದು 15 ಲಕ್ಷ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅಂಥದೇ ರಾಜಕೀಯ ಭಾಷಣವನ್ನು ಮಾಡಿದ್ರು. ನರೇಂದ್ರ ಮೋದಿ ಅವರೇ, ನಿಮ್ಮ ಬುಲೆಟ್ ಅನ್ನು ಬರಲಿಲ್ಲ, ನಿಮ್ಮ ಸ್ಪೇಸ್ ಟೆಕ್ನಾಲಜಿಯನ್ನು ನಾವು ನೋಡಲೇ ಇಲ್ಲ, ಕಪ್ಪು ಹಣ ಈ ದೇಶಕ್ಕೆ ಬರಲೇ ಇಲ್ಲ. ಆದರೆ 14 ವರ್ಷದಲ್ಲಿ ನೀವು ಮಾಡಿರುವಂತಹ ಸಾಧನೆ ಏನು ಗೊತ್ತಾ? ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ದಿನದಿಂದ ಇಲ್ಲಿಯವರೆಗೆ ಈ ದೇಶದ 10 ಲಕ್ಷ ಭಾರತೀಯರು ಈ ದೇಶದ ಪೌರತ್ವವನ್ನು ತೊರೆದು ಫಾರಿನಿಗೆ ಹೋಗಿದ್ದಾರೆ. ಇದು ನಿಮ್ಮ ಸಾಧನೆ. ನಾಚಿಕೆ ಆಗ್ಬೇಕು. ಯಾವ ಆಡಳಿತ ನಡೆಸ್ತಾ ಇದ್ದೀರಾ ನೀವು? ನಡೆಸಲಿಕ್ಕೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಕುರ್ಚಿಯನ್ನು ಬಿಟ್ಟು ಕೆಳಗಿಳಿರಿ. ಈ ದೇಶದ